ಗದಗ ಜಿಲ್ಲಾ ಗಜೇಂದ್ರಗಡ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ತಾಲೂಕು ಸಮಿತಿ ವತಿಯಿಂದ ಬಗರ್ ಹುಂಕು ರೈತರಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ನಡೆಯುತ್ತಿರುವಂತಹ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಈಗ ಎರಡನೆಯ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಎರಡನೆಯ ದಿನದ ಧರಣಿಯಲ್ಲಿ ಸಾಗುವಳಿ ರೈತರು ಯಾವುದೇ ಕಾರಣಕ್ಕೂ ಒಕ್ಕಲಿಗ ಎನ್ನಿಸಿಕೊಳ್ಳಬಾರದು ಎಂಬ ಈ ಒಂದು ನಿರ್ಣಯವನ್ನ ತೆಗೆದುಕೊಂಡು ಅಲ್ಲಿ ಒತ್ತಾಯಿಸಿ ರಾಜ್ಯ ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಎನ್ನುವ ಮೂಲಕ ಬಡ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವೇಳೆ ಧರಣಿತರ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗೆ ಈ ವೇಳೆ ಧರಣಿತರ ರೈತ ಉಮೇಶ್ ರಾಥೋಡ್ ಅವರು ಮಾತನಾಡಿ ಬಡ ರೈತರ ಯಾರು ಕೂಡ ಕೆಳಗಡೆ ಇರಬಾರ್ದು, ಬಡ ರೈತರ ಬೇಡಿಕೆಗೆ ಸ್ಪಂದಿಸದಿರದೆ ಮುಂದುವರಿತಾ ಇದ್ದಾರೆ. ಎಲ್ಲಾ ಶಾಸಕರು ಏನೇನು ಮುಂದುವರಿತಾ ಇದ್ದಾರೆ ಅವರು ಒರಿಲಿ, ನಮ್ಮ ಹಕ್ಕುಪತ್ರವನ್ನ ಅವ್ರು ನೀಡ್ತಾ ಇಲ್ಲ, ಹಾಗಾಗಿ ನಮ್ಮ ಧರಣಿ ಹೀಗೆ ಮುಂದುವರಿಯುತ್ತೆ. ರೈತರ ಬೇಡಿಕೆಗೆ ಸ್ಪಂದಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಶಾಸಕ GS ಪಾಟೀಲ್ ಮನೆ ಮುಂದೆ ನಾವು ಉಗ್ರ ಹೋರಾಟವನ್ನ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಿದ್ರೆ ಅಲ್ಲಿನ ರೈತರು ಏನೇನ್ ಮಾತನಾಡಿದ್ದಾರೆ ಎಂಬ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಆಗಿರುವಂತಹ ಕಳಕೇಶ್ ಅವರು ಎಲ್ಲಾ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮ ಕಳಕೇಶ್ ಅವರು ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಹಾಗಿದ್ರೆ ಅಲ್ಲಿನ ರೈತರು ಏನ್ ಮಾತನಾಡಿದ್ದಾರೆ ನಮ್ಮ ರಿಪೋರ್ಟರ್ ಆಗಿರುವಂತಹ ಕಳಕೇಶ್ ಒಂದಿಗೆ ಕೇಳ್ಕೊಂಡು ಬರೋಣ. ನಾವು ಭೂಮಿ ನಮ್ಮ ಅಜ್ಜರ ಕಾಲದಾಗಿದ್ದ ಭೂಮಿಯನ್ನು ಅವಾಗೆಲ್ಲ ಕಲ್ಲು ಮಣ್ಣು ಇರೋದ್ರಿಂದ ಸ್ವಚ್ಛ ಮಾಡಿ ಇವಾಗೇನೋ JCB ಬಂದೈತಿ, ಇದು ಐತಿ. ಅವಾಗೆಲ್ಲ ಕೈಲಿ ಎಲ್ಲ ಮಣ್ಣು ಕಲ್ಲು ಎಲ್ಲ ತೆಗೆದು ಸ್ವಚ್ಛ ಮಾಡಿ ಎಲ್ಲ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡು ಬಂದಿದ್ರು ರೈತರು ನಾವೆಲ್ಲ. ಇವಾಗಾದ್ರೂ ಸರ್ಕಾರ ಈ ಕಡೆ ಯಾವುದೇ ರೀತಿಯಿಂದ ನಮಗೆ ತಿರುಗಿ ನೋಡ್ತಾ ಇಲ್ಲ. ಅದಕ್ಕೆ ಭೂಮಿ ಆಗದಂತ ಎಲ್ಲ ಯಾವುದೋ ಹಕ್ಕುಪತ್ರ ಆಯ್ತು, ಸಾಗುವಳಿ ಚೀಟಿ ಆಯ್ತು, ಇವತ್ತಿಗಾದ್ರೂ ಏನೂ ಕೊಟ್ಟಿಲ್ಲ. ಹಾಗಾಗಿ ಸರ್ಕಾರ ಸೌಲಭ್ಯಗಳನ್ನು ಏನೂ ಸಿಗ್ತಾ ಇಲ್ಲ ರೈತರಿಗೆ. ಅವಾಗಿದ್ದ ಉಳುಮೆ ಮಾಡ್ಕೊಂಡು ಬರೋಂತ ಈ ತಹಶೀಲ್ದಾರ್ ಕೇಳಿದ್ರೆ ಅದು ಬರಂಗಿಲ್ಲ, ಭೂಮಿ ಕೊಡಕ್ ಖರಾಬ್ ಲ್ಯಾಂಡ್ ಅಂತಾರೆ. ಖರಾಬ್ ಲ್ಯಾಂಡ್ ಇದ್ರು ಕೂಡ 100 ಎಕರೆಗೆ 50 ಎಕರೆ ಭೂಮಿ ಕೊಡ್ಬೇಕಂತೇಳಿ ಅದು ಸರ್ಕಾರದ ಆದೇಶನ ಒಂದು ನಮ್ಮ ಕಡೆ ಇದೆ. ಹಾಗಾಗಿ ಇವತ್ತು ತಹಶೀಲ್ದಾರ್ ದಾರಿ ತಪ್ಪಿಸ್ತಾ ಇದ್ದಾರೆ. ಇವತ್ತಿಗೂ ಯಾವುದೇ ಅದು ಕೆಲಸ ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ನಮ್ಮ ಅಜ್ಜನೂ ಉಳುಮೆ ಮಾಡಿದ, ನಮ್ಮ ಅಪ್ಪನೂ ಉಳುಮೆ ಮಾಡಿದ, ಇವಾಗ ನಾವು ಉಳುಮೆ ಮಾಡಾಕತ್ತೀವಿ. ಹಾಗಾಗಿ ಇವತ್ತಿಗೂ ಅವ್ರು ಏನೂ ಸರ್ಕಾರ ಸ್ಪಂದಿಸ್ತಿಲ್ಲ. ಅನೇಕ ಬಳ್ಳಾರಿ ಕಡೆ ಕೂಡ ರೈತರ ಮೇಲೆ ಕೊಲೆ ಮಾಡಿದ್ದಾರೆ. ಅನೇಕ ಇಲ್ಲಿ ಸುತ್ತಮುತ್ತಲ ಗಜೇಂದ್ರಗಢದಲ್ಲಿ ಗೋಲಿಬಾರ್ ಮಾಡಿ ಎಷ್ಟೋ ಘಟನೆಗಳನ್ನ ರೈತರ ಮೇಲೆ ಮಾಡಿರುವಂತ ಇದು ನಾನು ಬಹಳ ನೋವಿನ ಸಂಗತಿ ಆಗ್ತಕ್ಕಂಥ ವಿಷಯ. ಹಾಗಾಗಿ ಇವತ್ತು ರೈತರಿಗೆ ನ್ಯಾಯಯುತವಾಗಿ ಇವತ್ತು ತಹಸೀಲ್ದಾರ್ ಅಥವಾ DC ಜಿಲ್ಲಾಧಿಕಾರಿಗಳಾಗಲಿ ಇದನ್ನು ಸರಿಯಾದಂಥ ಕ್ರಮ ತೆಗೆದುಕೊಂಡು ಈ ರೈತರಿಗೆ ನ್ಯಾಯಯುತವಾಗಿ ನ್ಯಾಯ ಕೊಟ್ಟಿದ್ದಾತಂತ ನಾವು ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ನಾನು ರೈತರ ಪರವಾಗಿ ಅವರಿಗೆ ಕೈ ಮುಗಿದು ಬೇಡ್ಕೋಬೇಕಾಗ್ತದೆ. ಯಾಕಂದ್ರೆ ರೈತರ ಪರವಾಗಿ ಇರ್ತೀನಿ ಅಂತಂದ್ರೆ ಅವ್ರಿಗೆ ನಾವು ಸಲ್ಯೂಟ್ ಹೊಡಿತೀವಿ, ರೈತರ ಪರವಾಗಿಲ್ಲ ಅಂದ್ರೆ ಅವರಿಗೆ ಧಿಕ್ಕಾರಕ್ಕೆ ಹೋಗ್ಬೇಕಾಗ್ತದೆ. ಈಗ ನಮ್ಮ ಘೋಷಣೆ ಏನಿರ್ತಂದ್ರೆ ರೈತರಿಗೆ ಯಾರು ಒಬ್ಬರು ಇರ್ತಾರೆ ನ್ಯಾಯಯುತವಾಗಿ, ಯಾರು ಈ ರೈತರ ಪರವಾಗಿ ನಿಲ್ತಾರೆ ಅವ್ರನ್ನ ನಾವು ಶರಣ ಅಂತ ನಾವು ಹೇಳಲಿಕ್ಕೆ ಸಿದ್ಧಿರ್ತೀವಿ. ಅರ್ಜಿ ಹಾಕಿರುವಂತ ರೈತರು ಕೂಡ ಇದ್ದಾರೆ. ಹಾಗಾಗಿ ಈ 3 ರೀತಿಯ ರೈತರನ್ನ ಇವತ್ತು ತಾಲೂಕು ಆಡಳಿತ ಇವತ್ತು ಏನು ಕೆಲಸ ಮಾಡ್ತಾ ಇಲ್ಲ, ನಾವೆಲ್ಲ ಗಮನಿಸಬೇಕು. ಇಡೀ ರಾಜ್ಯದ ಒಳಗೆ ಕಂದಾಯ ಸಚಿವರು ಎಲ್ಲ ಜಿಲ್ಲೆಗಳಲ್ಲಿ ಅಡ್ಡಾಡಿ ಅವರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಆದರೆ ಗಜೇಂದ್ರಗಡ ತಾಲೂಕೊಳಗೆ ಮಾತ್ರ ಆ ಥರದ್ದು ಯಾವುದೇ ಪ್ರಯತ್ನ ಇವತ್ತು ನಡೀತಾ ಇಲ್ಲ. ಹಾಗಾಗಿ ನಾವು ಬೇಸತ್ತು ಇವತ್ತು ನಿನ್ನಿನಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನ್ಯಾಯ ಸಿಗಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ನೈಜ ಇರುವಂಥ ರೈತರು ಇವತ್ತಿಗೂ ನೀವೆಲ್ಲ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಇವತ್ತಿಗೂ ನೀವು ನಮ್ಮ ಭೂಮಿಗಳನ್ನು ಬಂದು ಸಮೀಕ್ಷೆ ಮಾಡ್ಬೋದು. ಅಲ್ಲಿ ನಾವು ಉಳುಮೆ ಮಾಡಿದ್ದೀವಿ, ನಾವು ಬೆಳೆ ಬೆಳೆದಿದ್ದೀವಿ. ಹಾಗಾಗಿ ಅಂಥ ರೈತರಿಗೆ ಇವತ್ತು ನ್ಯಾಯ ಕೊಡಿಸ್ಲಿಕ್ಕೆ ಮಾಧ್ಯಮದ ಮಿತ್ರರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ನಾವು ರೈತರ ಪರವಾಗಿ ನಿಮ್ಮೆಲ್ಲರ ಮಧ್ಯೆ